ಹೆಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಭೂವಿವಾದ. ನಾವು ಪ್ರತಿದಿನ ನಮ್ಮ ಊರುಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಅಥವಾ ನಮ್ಮ ಏರಿಯಾಗಳಲ್ಲಿ ಭೂವಿವಾದಗಳ ಬಗ್ಗೆ ಒಂದಲ್ಲ ಒಂದು ಚರ್ಚೆ ನಡೀತಿರೋದನ್ನ ನೋಡ್ತೀವಿ. ಈ ಭೂವಿವಾದ ಅಂದರೆ ಏನು, ನಮ್ಮ ಕರ್ನಾಟಕದಲ್ಲಿ ಅದಕ್ಕಿರುವಂಥ ನಿಯಮಗಳೇನು ಮತ್ತು ಅದರ ಕಾನೂನುಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಭೂವಿವಾದ ಅಂದ್ರೇನು? ಫಸ್ಟಿಗೆ ಭೂವಿವಾದ ಅಂದರೆ ಭೂಮಿಯ ಮಾಲೀಕತ್ವ ಅಥವಾ ಗಡಿ ವಿಚಾರ ಅಥವಾ ಭೂಮಿಗೆ ಸಂಬಂಧಿಸಿದಂಥ ಯಾವುದೇ ದಾಖಲೆಗಳಲ್ಲಿ ಏನಾದರೂ ಗೊಂದಲಗಳು ಉಂಟಾದರೆ ಅದನ್ನು ಭೂವಿವಾದ ಅಂತೇಳಿ ಕರಿತೀವಿ. ಈ ಥರ ಭೂವಿವಾದ ಏನಾದರೂ ಸಂಭವಿಸಿದರೆ ನಾವೇ ಅದರ ನಿಜವಾದ ಮಾಲೀಕರು ಅಂತೇಳಿ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಕೆಲವೊಂದು ದಾಖಲೆಗಳು ಇರಬೇಕಾಗುತ್ತೆ. ಆ ದಾಖಲೆಗಳು ಯಾವುವು ಅಂದರೆ, ಒಂದು ಪಹಣಿ, ಆಮೇಲೆ ಮಾರಾಟ ಸೇಲ್ ಡೀಡು ಮತ್ತು ಗಿಫ್ಟ್ ಡೀಡು, ಅಂದರೆ ನಾವು ಮಾರಾಟ ಮಾಡಿರುವಂಥ ಪತ್ರ, ನಾವು ತೊಗೊಂಡಿರೋದಕ್ಕೆ ಪ್ರೂಫು. ಅದಾದಮೇಲೆ ಯಾರಾದರೂ ದಾನ ಕೊಟ್ಟಿದ್ದರೆ ದಾನ ಪತ್ರ, ಗಿಫ್ಟ್ ಡೀಡ್ ಅದಿರಬೇಕಾಗುತ್ತೆ. ಮತ್ತು ಸರ್ವೆ ಸ್ಕೆಚ್ ಇರಬೇಕಾಗುತ್ತೆ. ಮತ್ತು ನಾವು ಈ ಹಿಂದೆ ಪೇ ಮಾಡಿರುವಂತಹ ಟ್ಯಾಕ್ಸ್ ರೆಸಿಪ್ಟ್ಗಳು ಮತ್ತು ಮ್ಯೂಷನ್ ಎಕ್ಸ್ಟ್ರಾಕ್ಟ್. ಈ ಮ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂದರೆ ಮಾಲೀಕತ್ವದಲ್ಲಿ ಮಾಲೀಕತ್ವದಲ್ಲಿ ಏನಾದರೂ ಬದಲಾವಣೆ ಆಗಿದೆ, ಖರೀದಿ ಅಥವಾ ದಾನ ಮಾಡಿದ್ದಾರೆ, ಅಥವಾ ಅದ್ರ ಬಗ್ಗೆ ಏನಾದರೂ ಕೋರ್ಟ್ ಆದೇಶ ಬಂದಿದೆ, ಇದೆಲ್ಲವನ್ನು ವಿಲೇಜ್ ಅಕೌಂಟೆಡ್ ಅಥವಾ ರೆವಿನ್ಯೂ ಆಫೀಸರು ರಿಜಿಸ್ಟರ್ ಮಾಡಿಟ್ಟಿರ್ತಾರೆ. ಈ ಡಾಕ್ಯುಮೆಂಟ್ನ ಮೋಷನ್ ಎಕ್ಸ್ಟ್ರಾಕ್ಟ್ ಅಂತೇಳಿ ಕರಿತೀವಿ. ಇದರಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಅಂದರೆ, ಆ ಜಮೀನಿನ ಸರ್ವೆ ನಂಬರು, ಅದರ ಹಳೆಯ ಮಾಲೀಕರ ಹೆಸರು ಮತ್ತು ಹೊಸ ಮಾಲೀಕರ ಹೆಸರು, ಮತ್ತು ಬದಲಾವಣೆಯಾಗಿರುವಂಥ ರೀತಿ, ಅಂದರೆ ಯಾವ ರೀತಿ ಬದಲಾವಣೆ ಆಗಿದೆ, ಅದು ಮಾರಾಟ ಆಗಿದೆಯೋ ಅಥವಾ ಗಿಫ್ಟ್ ಯಾರಾದರೂ ದಾನ ಕೊಟ್ಟಿದ್ದಾರೋ ಅಥವಾ ಕೋರ್ಟ್ ಆದೇಶದ ಮೂಲಕ ಏನಾದರೂ ಮಾಲೀಕತ್ವ ಏನಾದರೂ ಚೇಂಜ್ ಆಗಿದೆಯೋ, ಮತ್ತು ಅದರಲ್ಲಿ ದಿನಾಂಕ. ಮತ್ತು ಇನ್ನೊಂದು ಪಾಯಿಂಟು, ಇದು ಓನರ್ಶಿಪ್ ಪ್ರೂವ್ ಮಾಡೋದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಅನ್ನಲ್ಲ, ಆದರೆ ಓನರ್ಶಿಪ್ಪು ನಮ್ಮ ಹತ್ರ ಇದೆ ಅಂತೇಳಿ ಪ್ರೂವ್ ಮಾಡೋದಕ್ಕೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಇದು. ಇದಾದಮೇಲೆ ಭೂ ವಿವಾದದಲ್ಲಿ ಮುಖ್ಯ ನಿಯಮಗಳು. ಅದರಲ್ಲಿ ಇರುವಂಥ ಮುಖ್ಯ ನಿಯಮಗಳು ಏನೇನು ಅಂದರೆ, ಭೂ ಮಾಲೀಕತ್ವ, ಯಾರ ಹೆಸರಿನಲ್ಲಿ ಭೂಮಿ ಇರುತ್ತದೆ ಕೇಸ್ ಗೆಲ್ಲುವಂಥ ಸಾಧ್ಯತೆಗಳು ಸಹ ಅವ್ರದ್ದೇ ಹೆಚ್ಚಾಗಿರುತ್ತೆ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಬಿಟ್ಟು, ಅಂದರೆ ಕೆಲವೊಂದು ರೂಲ್ಸ್ಗಳಿದೆ. 12 ವರ್ಷದಿಂದ 30 ವರ್ಷದ ತನಕ ಏನಾದರೂ ಬೇರೆ ಯಾರಾದರೂ ಅಧೀನದಲ್ಲಿದ್ದು ಆ ಆಸ್ತಿ ಅವರು ಅದರ ಮಾಲೀಕತ್ವವನ್ನು ಪ್ರೂವ್ ಮಾಡಿದ್ರೆ, ಅಂತಹ ಸಂದರ್ಭದಲ್ಲಿ ಆ ಭೂಮಿಯ ದಾಖಲೆಯಲ್ಲಿ ನಿಮ್ಮ ಹೆಸರೇ ಇದ್ದರೂ ಸಹ ಬೇರೆಯವರು ಪ್ರೂವ್ ಮಾಡೋ ಮೂಲಕ ತಮ್ಮ ಹೆಸರಿಗೆ ಮಾಡಿಸ್ಕೋಬೋದು. ಎರಡನೇದು ಗಡಿ ವಿವಾದಗಳು. ಗಡಿ ವಿವಾದಗಳಲ್ಲಿ ಏನಾದರೂ ಗಡಿ ವಿವಾದಗಳಿದ್ದರೆ ನಾವು ಫಸ್ಟಿಗೆ ಹೋಗಿ ಏನು ಮಾಡಬೇಕು ಅಂದರೆ, ಸರ್ವೆ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಫೀಸ್ ಇರುತ್ತೆ, ಆ ಫೀಸ್ ಪೇ ಮಾಡುವ ಮೂಲಕ ಗೌರ್ಮೆಂಟಿಂದ ಬಂದು ಸರ್ವೆ ಮಾಡಿ ನಮ್ಮ ಗಡಿಯನ್ನು ಇಷ್ಟಿದೆ ಮತ್ತು ಎಲ್ಲಿಂದ ಎಲ್ಲಿ ತನಕ ಯಾರ ಜಾಗ ಮತ್ತು ಅದರದ್ದು ಒಂದು ಸ್ಕೆಚನ್ನು ರೆಡಿ ಮಾಡಿಕೊಟ್ಟು ಹೋಗ್ತಾರೆ. ಇದರಿಂದ ನಮ್ಮ ಗಡಿ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಆಮೇಲೆ ವಶದ ಹಕ್ಕು, ಯಾರಾದರೂ ಭೂಮಿಯನ್ನು ವಾಸ್ತವವಾಗಿ ಉಪಯೋಗಿಸುತ್ತಿದ್ದರೆ ಅದು ಕೂಡ ಮಹತ್ವ. ಅಂದರೆ ಭೂಮಿ ನನ್ನ ಹೆಸರಲ್ಲೇ ಇದೆ, ಆದರೆ ಬೇರೆ ಯಾರಾದರೂ ಯೂಸ್ ಮಾಡ್ತಿದ್ದಾರೆ, ಅಂತಹ ಸಂದರ್ಭದಲ್ಲಿ ಅವನು ಅದನ್ನು ಪ್ರೂವ್ ಮಾಡುವ ಮೂಲಕ ಆ ಭೂಮಿಯನ್ನು ಅವನ ಹೆಸರಿಗೆ ಮಾಡಿಸ್ಕೋಬೋದು. ಇದಕ್ಕೆ ಭಾರತದಲ್ಲಿ ಒಂದು ನಿಯಮ ಇದೆ. ಯಾವುದೇ ವ್ಯಕ್ತಿ ನಿರಂತರವಾಗಿ 12 ವರ್ಷ ಖಾಸಗಿ ಜಮೀನು, ಅಂದರೆ ಯಾವುದಾದ್ರೂ ಪ್ರೈವೇಟ್ ಲ್ಯಾಂಡ್ ಇದ್ದರೆ ಅದರಲ್ಲಿ ಕಂಟಿನ್ಯೂಸ್ ಆಗಿ 12 ವರ್ಷ ಅವನ ಅಧೀನದಲ್ಲಿ ಯಾವ ಜಮೀನನ್ನು ಇಟ್ಕೊಂಡಿದ್ದರೆ ಅವನು ಆ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಸ್ಕೋಬೋದು. ಏನಾದರೂ ಆ ಜಮೀನು ಸರ್ಕಾರಿ ಜಮೀನಾಗಿದ್ದರೆ, ಗೌರ್ಮೆಂಟ್ ಲ್ಯಾಂಡ್ ಆಗಿದ್ದರೆ 30 ವರ್ಷ ಕಂಟಿನ್ಯೂಸ್ ಆಗಿ ಅವನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ಆ ಜಾಗವನ್ನು ಅವನ ಹೆಸರಿಗೆ ಮಾಡ್ಕೋಬೋದು. ಎರಡನೇದು, ಎಲ್ರಿಗೂ ಕಾಣೋ ಥರ ಇರಬೇಕು, ಇವನ್ನ ಕಂಟ್ರೋಲಲ್ಲಿತ್ತು ಅಂತೇಳಿ. ಈಗ ಯಾರಾದರೂ ಒಬ್ಬರು ಉಳುಮೆ ಮಾಡ್ತಿದ್ದಾರೆ, ಕತ್ಲೆಯಲ್ಲಿ ಹೋಗ್ತಾರೆ, ಉಳುಮೆ ಮಾಡ್ತಾರೆ, ಬರ್ತಾರೆ, ಯಾರು ಮಾಡ್ತಿದ್ದಾರೆ ಏನು ಇತ್ತ ಅಂತ ಗೊತ್ತಿಲ್ಲ. ಅದಾದಮೇಲೆ 12 ವರ್ಷ ಆದಮೇಲೆ ಇದು ನಾನೇ ಮಾಡ್ತಿದ್ದಿದ್ದು, ನನ್ನ ದಿನದಲ್ಲೇ ಇತ್ತು ಅಂತೇಳಿ ಅವ್ರು ಪ್ರೂವ್ ಮಾಡೋಕ್ಕಾಗಲ್ಲ. ಊರವರಿಗೆಲ್ಲ ಗೊತ್ತಿರಬೇಕು, ಇವನೇ ಉಳುಮೆ ಮಾಡ್ತಿರೋದು, ಇವನೇ ಬೇಸಾಯ ಮಾಡ್ತಿರೋದು, ಆ ಜಾಗ ಇವನು ಹಿಡಿತದಲ್ಲೇ ಇತ್ತು ಅನ್ನೋದು ಓಪನ್ ಆಗಿರಬೇಕು ಮತ್ತು ಎಲ್ರಿಗೂ ಗೊತ್ತಿರೋ ಥರ ಇರಬೇಕು. ಮತ್ತು ಅದರ ನಿಜವಾದ ಮಾಲೀಕನಿಗೆ ಇವನು ಆ ಆಸ್ತಿಯನ್ನು ಅವನ ವಶದಲ್ಲಿ ಇಟ್ಕೊಂಡು ಉಪಯೋಗಿಸ್ತಿರೋದು ಗೊತ್ತಿರಬಾರ್ದು. ಆಮೇಲೆ ಅದರ ಟ್ಯಾಕ್ಸ್ಗಳನ್ನ ಎಲ್ಲ ಅವನೇ ಪೇ ಮಾಡ್ತಿರಬೇಕು, ಮತ್ತು ಅವನೇ ಬೇಲಿ ಹಾಕ್ಸಿರ್ಬೇಕು. ಆಮೇಲೆ ಅವನೇ ಉಳುಮೆ ಮಾಡ್ತಿರೋದು, ಅಥವಾ ಏನಾದರೂ ಖಾಲಿ ಸೈಟ್ ಇತ್ತ ಅವನೇ ಸ್ವಂತ ಮನೆ ಕಟ್ಟಿ ಸುಮಾರು ವರ್ಷದಿಂದ ಬಾಡಿಗೆ ಕೊಟ್ಟಿರ್ಬೋದು. ಈ ರೀತಿ ಅವನ ಹಿಡಿತದಲ್ಲಿ ಇರಬೇಕು ಆ ಜಾಗ. ಅಂತಹ ಸಂದರ್ಭದಲ್ಲಿ ಅವನು ಕೋರ್ಟಿಗೆ ಡಾಕ್ಯುಮೆಂಟ್ಸ್ಗಳನ್ನ ತೋರಿಸುವ ಮೂಲಕ ಆ ಜಮೀನು ಯಾರದೇ ಆಗಿರಲಿ ಅವನು ತನ್ನ ಹೆಸರಿಗೆ ಮಾಡ್ಕೋಬೋದು. ಏನಾದರೂ ದಾಖಲೆಗಳಲ್ಲಿ ತಪ್ಪಾಗ್ತೀಯಾ, ಏನಾದರೂ ಹೆಸರುಗಳು ಕೆಲವೊಂದು ಸಂದರ್ಭದಲ್ಲಿ
ಯಾರ್ದೋ ಹೆಸರಲ್ಲಿರೋ ಜಾಗದ ಪಾಣಿ ಇನ್ನೊಬ್ಬರ ಹೆಸರಲ್ಲಿ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ರೆವಿನ್ಯೂ ಆಫೀಸ್ಗೆ ಹೋಗಿ ಅದನ್ನು ತಿದ್ದುಪಡಿ ಮಾಡಿಸ್ಬೋದು. ಅದಾದಮೇಲೆ ವಿವಾದಕ್ಕೆ ಬಂದರೆ ಏನು ಮಾಡಬೇಕು? ಏನಾದರೂ ಇದೇ ಥರದ ಆಸ್ತಿ ವಿಚಾರ ಏನಾದರೂ ವಿವಾದ ಬಂದಿದೆಯಾ? ಫಸ್ಟು ಹೋಗಿ ನಾವು ತಾಲೂಕು ಆಫೀಸಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಯಾವ್ಯಾವ ದಾಖಲೆಗಳನ್ನ ಸಿಗುತ್ತೆ ಎಲ್ಲ ತೊಗೊಂಡು ಅದರದ್ದು ಒಂದೊಂದು ಕಾಪಿ ಜೆರಾಕ್ಸ್ ಮಾಡಿಸ್ಕೋಬೇಕು. ನೆಕ್ಸ್ಟು ವಿಲೇಜ್ ಅಕೌಂಟೆಂಟ್ ಅಥವಾ ರೆವೆನ್ಯೂ ಆಫೀಸರ್ ಹತ್ರ ಹೋಗ್ಬಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಬಗೆಹರಿಸೋದಕ್ಕೆ ಟ್ರೈ ಮಾಡಬೇಕು. ಇಲ್ವಾ ಅದು ಆಗ್ತಿಲ್ವಾ, ಫೈನಲ್ ಸಿವಿಲ್ ಕೋರ್ಟ್ ಹೋಗಿ ಒಂದು ಕೇಸ್ ಫೈಲ್ ಮಾಡಬೇಕಾಗುತ್ತೆ. ಮತ್ತು ಈ ರೀತಿಯ ಕೇಸ್ಗಳಲ್ಲಿ ಪೊಲೀಸ್ನವರು ಬರಬಹುದಾ? ಸಾಮಾನ್ಯವಾಗಿ ಈ ರೀತಿ ಕೇಸ್ಗಳನ್ನ ಸಿವಿಲ್ ಮ್ಯಾಟರ್ಸ್ ಅಂತೇಳಿ ಕರೀತೀವಿ. ಇಂತಹ ಕೇಸ್ಗಳಲ್ಲಿ ಪೊಲೀಸ್ನವರು ಬರೋದು ತುಂಬ ಅಪರೂಪ. ಏನಾದರೂ ಗಲಾಟೆಗಳಾದರೆ, ಏನಾದರೂ ಇದೇ ಗಲಾಟೆ ಆ ಥರದ್ದೇನಾದರೂ ಸಂಭವಿಸಿದರೆ ಮಾತ್ರ ಪೊಲೀಸವರು ಇಂಟರ್ಫಿಯರ್ ಆಗ್ತಾರೆ. ಅದು ಬಿಟ್ಟರೆ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಈ ಥರದ ಕೇಸ್ಗಳಲ್ಲಿ ಇಂಟರ್ಫಿಯರ್ ಆಗಲ್ಲ. ಯಾವುದೇ ಭೂ ವಿವಾದ ಬಂದರೆ ಅಂತಹ ಸಂದರ್ಭದಲ್ಲಿ ಕೇಸ್ ಫೈಲ್ ಮಾಡೋದಕ್ಕಿಂತ ಮುಂಚೆ ನಾವು ಅದರ ಕಂಪ್ಲೀಟ್ ದಾಖಲೆಗಳನ್ನ ಸಂಗ್ರಹಿಸಬೇಕು ಮತ್ತು ಪರಿಶೀಲಿಸಬೇಕು. ನಾವೇನಾದರೂ ಒಂದೇ ಒಂದು ತಪ್ಪು ನಿರ್ಧಾರ ತೊಗೊಂಡ್ರೂ ತುಂಬ ಅದರಿಂದ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಯಾಕಂದರೆ ಸಿವಿಲ್ ಮ್ಯಾಟ್ರುಗಳು ಬಹಳ ಬೇಗ ಬಗೆಹರಿಯಲ್ಲ. ಸುಮಾರು ವರ್ಷಗಳ ತನಕ ಕೋರ್ಟಿಗೆ ಅಲಿಬೇಕಾಗುತ್ತೆ, ಆಮೇಲೆ ದುಡ್ಡನ್ನು ವೇಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಈ ರೀತಿಯ ಭೂಮಿಯ ವಿವಾದಗಳು ಬಂದರೆ ಫಸ್ಟು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ತಾಲೂಕು ಆಫೀಸಿಂದ ತೊಗೊಂಡು, ಅದಾದಮೇಲೆ ಗಡಿ ವಿಚಾರ ಏನಾದರೂ ಪ್ರಾಬ್ಲಮ್ ಇದೆಯಾ, ಸರ್ವೆ ನಂಬರ್ ತೊಗೊಂಡೋಗಿ ನಮ್ಮ ನೆಮ್ಮದಿ ಕೇಂದ್ರ ಮತ್ತು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಸರ್ವೆಗೆ ಇದನ್ನು ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ಬಂದು ಸರ್ವೆ ಮಾಡಿ ಅವರು ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡಿಕೊಟ್ಟು ಹೋಗ್ತಾರೆ, ಒಂದು ಸ್ಕೆಚ್ನ. ಅದನ್ನೆಲ್ಲ ನೀಟಾಗಿ ಪರಿಶೀಲನೆ ಮಾಡಿ ನಂತರ ಏನಾದರೂ ಡಿಸ್ಪ್ಯೂಟ್ ಏನಾದರೂ ಪರಿಹಾರ ಸಿಗಲಿಲ್ಲ ಅಂದರೆ ನೆಕ್ಸ್ಟು ಕೋರ್ಟಿಗೆ ಹೋಗಿ ಕೇಸ್ ಫೈಲ್ ಮಾಡಬೇಕಾಗುತ್ತೆ. ಇದೇ ರೀತಿಯ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮುಂದೆ ಈ ಚಾನಲ್ನಲ್ಲಿ ನಾನು ತರೋದಿದೆ. ಮತ್ತು ನಿಮಗೇನಾದರೂ ಸ್ಪೆಷಲಾಗಿ ಯಾವುದಾದ್ರೂ ವೀಡಿಯೋ ಬಗ್ಗೆ ಡೀಟೇಲ್ ಮಾಹಿತಿ ಬೇಕು ಅಂದರೆ ಅದನ್ನು ಸಹ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿಯ ವೀಡಿಯೋಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.